ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ರವರು ಜಾತಿ ಮತಧರ್ಮ ಪಂಥಗಳ ಎಲ್ಲೆಯನ್ನು ಮೀರಿ ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ಕ್ಷೇತ್ರದ ಜನತೆ ಹಾಗೂ ಗಾಣಿಗ ಸಂಘದ ವತಿಯಿಂದ ಶಾಸಕರಿಗೆ ಸ್ವಾಭಿಮಾನದಿಂದ ಸಚಿವ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಪಕ್ಷದ ವರಿಷ್ಠ ನಾಯಕರಲ್ಲಿ ಒತ್ತಾಯ ಮಾಡುತ್ತೇವೆ ಎಂದು ಗಾಣಿಗ ಸಮುದಾಯದ ನಾಯಕ ಎ. ಬಾಬು ತಿಳಿಸಿದರು. ಗಾಣಿಗ ಸಂಘದ ಪದಾಧಿಕಾರಿಗಳೇ ಮತ್ತು ಗಾಣಿಗ ಸಮುದಾಯದ ಎಲ್ಲ ಹಿರಿಯರಿಗೆ ಮತ್ತು ಕಿರಿಯರಿಗೆ ನಮಸ್ಕರಿಸ್ತಾ, ನಮ್ಮ ಶಾಸಕರಾದಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಈ ಬಾರಿ ಸಚಿವ ಸ್ಥಾನವನ್ನು ನೀಡಿ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನವನ್ನು ನೀಡಬೇಕಾಗಿ ಎಲ್ಲರೂ ಒಕ್ಕಲಿನಿಂದ ನಾವು ಇದು ಮಾಡ್ತಾಯಿದ್ವಿ. ಸ್ವತಂತ್ರ ಬಂದ ನಂತರ ಸತತವಾಗಿ ನಮ್ಮ ಬಂಗಾರಪೇಟೆಗೆ ಎಲ್ಲ ಪಕ್ಷಗಳಿಂದಲೂ ಅನ್ಯಾಯ ಆಗ್ತಾನೇ ಇದೆ. ಒಂದು ಸಚಿವ ಸ್ಥಾನವನ್ನು ಇದುವರೆಗೂ ನೀಡಲಿಲ್ಲ. ದಯವಿಟ್ಟು ಈ ಬಾರಿ ಆದರೂ ನಮ್ಮ ಎಸ್.ಎನ್. ನಾರಾಯಣಸ್ವಾಮಿ ಅವರು 3 ಬಾರಿ ಗೆದ್ದಿರ್ತಕ್ಕಂಥ ಹ್ಯಾಟ್ರಿಕ್ ವಿಜಯವನ್ನು ಸಾಧಿಸಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಈ ಬಾರಿ ಆದರೂ ಖಂಡಿತ ಸಚಿವ ಸ್ಥಾನವನ್ನು ನೀಡಲೇಬೇಕು ಅಂತ ನಮ್ಮ ಸಂಘದ ಪರವಾಗಿ ಎಲ್ಲರೂ ಕೇಳ್ಕೊತಾ ಇದ್ದೀವಿ. ಅವರ ನಿಸ್ವಾರ್ಥ ಸೇವೆ ನಮ್ಮ ಇಡೀ ತಾಲೂಕಿಗೆ ಗೊತ್ತಿದೆ. ಯಾವುದೇ ಸಮುದಾಯದವರು ಹೋಗಲಿ, ಯಾವುದೇ ಜಾತಿಯವರು ಹೋಗಲಿ, ಯಾವುದೇ ಧರ್ಮದವರು ಹೋಗಲಿ, ಅವರು ಸಮಾನವಾಗಿ ನಿಷ್ಕಲ್ಮಶವಾಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂಥ ನಿಸ್ವಾರ್ಥ ಸೇವೆಗೆ ನಾವು ಸ್ವಾಭಿಮಾನದಿಂದ ಕೇಳ್ತಾ ಇದ್ದೀವಿ. ದಯವಿಟ್ಟು ಈ ಬಾರಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಾಗಿ ತುಂಬ ಹೃದಯದಿಂದ ಕೇಳ್ತಾ ಇದ್ದೀವಿ. ಈ ಭಾಗದಲ್ಲಿ ಬಲಗೈ ಸಮುದಾಯದ ಕಮ್ಯುನಿಟಿ ಕ್ಯಾಸ್ಟು ಹೆಚ್ಚಾಗಿರೋದ್ರಿಂದ ಒಂದು ಬಾರಿ ಈ ಕೋಲಾರದಲ್ಲಿ ಒಬ್ಬರು ಶಾಸಕರು ಬಲಗೈ ಸಮುದಾಯದಲ್ಲಿ ಇದ್ದಾರೆ. ಅವರನ್ನು ನಾವು ಗುರುತಿಸಿಲ್ಲ ಅಂದರೆ ನಮ್ಮ ದುರ್ದೈವವಾಗುತ್ತೆ. ನಮ್ಮ ಇಡೀ ಕೋಲಾರ ಜಿಲ್ಲೆಯ ಬಲಗೈ ಸಮುದಾಯದವರು, ಎಲ್ಲ ಸಮುದಾಯದವರು ನಾವು ಕನಸು ಕಾಣ್ತಾ ಇರೋದೇನು ಅಂತಂದರೆ, ಎಸ್.ಎನ್. ನಾರಾಯಣಸ್ವಾಮಿಯವರು ವಿಧಾನ ಸಭೆಯ ಮೆಟ್ಲ ಹತ್ರ ನಿಂತು ಅವರ ಪ್ರಮಾಣ ವಚನವನ್ನು ನಾವು ಕಣ್ತುಂಬ ನೋಡಬೇಕು ಅಂತ ನಾವು ತುಂಬ ಆಶಿಸ್ತಾ ಇದ್ದೀವಿ. ನಮ್ಮ ಆಸೆಯನ್ನು ಯಾವುದೇ ಕಾರಣಕ್ಕೂ ನಿರಾಸೆ ಮಾಡಬೇಡಿ ಅಂತ ನಮ್ಮ ಸಂಘದಿಂದ ನಾವು ಕೇಳ್ಕೊತಾ ಇದ್ದೀವಿ. ಹಿರಿಯರು ಎಲ್ಲರೂ ಹಾಗೂ ಪತ್ರಿಕಾ ಉದ್ಯಮಿ ಇವರೇ, ಈ ದಿವಸ ನಾವು ಇಲ್ಲಿ ಸೇರಿರೋ ಉದ್ದೇಶ ಬಂದು ಎಸ್.ಎನ್. ನಾರಾಯಣಸ್ವಾಮಿ ಅವರು ಸತತ 3ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದು ನಮಗೆಲ್ಲರಿಗೂ ಸಂತೋಷದ ಸುದ್ದಿ. ಅದೇ ರೀತಿ ನಮ್ಮ ಬಂಗಾರಪೇಟೆ ಕ್ಷೇತ್ರ ವಿಂಗಡಣೆ ಆದಾಗ ದಿವಸದಿಂದಲೂ ಇವತ್ತಿನವರೆಗೂ ಯಾರಿಗೂ ಸಚಿವ ಸ್ಥಾನ ಬಂದಿಲ್ಲ. ಯಾಕಂದರೆ ಕೆಲವು ಕಾರಣಾಂತರಗಳಿರ್ಬೋದು, ಅವೆಲ್ಲ ನಮಗೆ ಬೇಕಾಗಿಲ್ಲ. ಅದು ಈ ಸರಿ 3 ಸರಿ ಹ್ಯಾಟ್ರಿಕ್ ಸದಸ್ಯರಾಗಿರೋದ್ರಿಂದ, ವಿಧಾನಸಭೆ ಸದಸ್ಯರಾಗಿರೋದ್ರಿಂದ ಅವರಿಗೆ ನಮ್ಮ ಗಾಣಿಗರ ಸಂಘದಿಂದ ಎಲ್ಲ ನಮ್ಮ ಬಂಗಾರಪೇಟೆ ತಾಲೂಕು ಗಾಣಿಗರ ಸಂಘದ ವತಿಯಿಂದ ಎಲ್ಲ ಗಾಣಿಗ ಬಾಂಧವರು ಒಂದು ಕೋರಿಕೆಯನ್ನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಾದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮ ವತಿಯಿಂದ ತಾವು ದಯಮಾಡಿ ನಮ್ಮ ಶಾಸಕರಾದಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ಕೊಟ್ಟು ಕೋಲಾರ ಜಿಲ್ಲೆಗೆ, ನಮ್ಮ ಕೋಲಾರ ಜಿಲ್ಲೆಯವರಾದಂಥ ಎಸ್.ಎನ್. ನಾರಾಯಣಸ್ವಾಮಿಗೆ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕೆಂದು ನಾವು ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೂ ಕರ್ನಾಟಕ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರವ್ರಿಗೂ ನಮ್ಮ ವತಿಯಿಂದ ಒತ್ತಾಯ ಮಾಡ್ಕೊಂಡು ಧನ್ಯವಾದ ಒತ್ತಾಯ ಮಾಡ್ತಾರೆ.